ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತೊಂದು ದಿನ ಎಷ್ಟೇ ಶ್ರಮಪಟ್ಟರು, ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಆರ್ಥಿಕವಾಗಿ ಪ್ರಗತಿ ಕಾಣಲಿಕ್ಕೆ ಆಗ್ತಾ ಇರಲ್ಲ. ಶ್ರಮ ಹಾಕ್ತಾ ಇದ್ದೀವಿ, ಸಂಪಾದನೆ ಮಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ, ದುಡ್ಡು ಉಳಿತಾಯ ಆಗ್ತಾ ಇಲ್ಲ, ಒಂದು ಕಡೆಯಿಂದ ದುಡ್ಡು ಬರ್ತಾ ಇಲ್ಲ. ಇದು ಒಂದು ವರ್ಗದ ಸಮಸ್ಯೆ. ಆದರೆ ಮತ್ತೊಂದು ವರ್ಗದಲ್ಲಿ ನನಗೆ 35 ವರ್ಷ ಆಯಿತು, 40 ಆಯಿತು, ಆದರೂ ನನಗೆ ವಿವಾಹ ಅನ್ನುವಂಥದ್ದೇ ಆಗ್ತಾಯಿಲ್ಲ. ವಿವಾಹದಲ್ಲಿ ಬರೀ ವಿಳಂಬ ಆಗ್ತಾಯಿದೆ, ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಸೂಕ್ತವಾದಂಥ ರೀತಿಯಲ್ಲಿ ಹೆಣ್ಣು ದೊರಕ್ತಾ ಇಲ್ಲ. ಅದೇ ರೀತಿಯಲ್ಲಿ ಹೆಣ್ಣಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಗಂಡು ಸಹ ದೊರಕ್ತಾ ಇಲ್ಲ. ತಂದೆ ತಾಯಿ ಗೋಳಾಟ, ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆಯಿಂದ ಗಂಡು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಮತ್ತೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಏನಾಗ್ತಾ ಇರುತ್ತೆ, ಎಲ್ಲ ಸರಾಗವಾಗಿ ನಡೀತಾ ಇದೆ. ಕೆಲಸ ಕಾರ್ಯಗಳು ಮಧ್ಯದಲ್ಲಿ ನಿಂತದ್ದೇ ನಿಜ, ಮುಂದುವರಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. 6 ತಿಂಗಳ ಹಿಂದೆ ತುಂಬ ಚೆನ್ನಾಗಿದ್ದಂತಹ ವ್ಯವಸ್ಥೆ, ಚೆನ್ನಾಗಿ ನಡೀತಾ ಇದ್ದಂಥ ವ್ಯವಸ್ಥೆ, ಫ್ಯಾಕ್ಟ್ರಿ, ಕಾರ್ಖಾನೆ, ಕಂಪನಿ ಇತ್ಯಾದಿ ನಡೀತಾ ಇದ್ದಂಥದ್ದು ನಿಂತಿದ್ದೇ ನಿಜ, ಮತ್ತೆ ಮುಂದುವರಿತಾ ಇಲ್ಲ. ಈ ಥರದ ಎಷ್ಟೋ ಸಮಸ್ಯೆಗಳು ನಮ್ಮ ಹತ್ರ ಬರ್ತಾನೆ ಇರ್ತದೆ. ಆಮೇಲೆ ವಿಶೇಷವಾಗಿ ಹೊಸ ಮನೆ ಕಟ್ಟಿ ಪ್ರವೇಶ ಆಗಿದ್ದು ನಿಜ, ಮನೆಗೆ ಹೋದಾಗಿಂದ ನೆಮ್ಮದಿ ಇಲ್ಲ, ಏಳಿಗೆ ಇಲ್ಲ, ಅಭಿವೃದ್ಧಿ ಇಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಹೀಗೆ ನಾನಾ ರೀತಿಯಾದಂಥ ಸಮಸ್ಯೆಗಳು, ಒಬ್ಬ ವ್ಯಕ್ತಿ ಅಂದ ಮೇಲೆ ಜೀವನದಲ್ಲಿ ನಾನಾ ಸಮಸ್ಯೆಗಳು ಇದ್ದೇ ಇರ್ತದೆ. ಆದರೆ ಇವತ್ತು ನಾನು ಹೇಳುವಂತಹ ಪರಿಹಾರ ಬಹಳ ಸುಲಭ, ಬಹಳ ಅದ್ಭುತವಾದಂತಹ ಪರಿಹಾರ. ಈ ಸುಲಭ ಪರಿಹಾರ ಯಾರು ಬೇಕಾದರೂ, ಹೇಗೆ ಬೇಕಾದರೂ ತಮ್ಮ ಊರಲ್ಲೇ ಇದ್ದ ಸ್ಥಳದಲ್ಲೇ ಈಸಿಯಾಗಿ ಮಾಡುವಂಥದ್ದು. ಈ ಪರಿಹಾರವನ್ನು ಮಾಡಿದ್ದಾದರೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ಎಲ್ಲ ಸಮಸ್ಯೆಗಳು ಏನು ಬಾಧೆಗೆ ಒಳಗಾಗಿದ್ದಾರೆ, ಇವರು ಎಲ್ಲರೂ ಸಹ ಈ ಒಂದು ಸಂಕಷ್ಟಗಳಿಂದ ಮುಕ್ತಿಯನ್ನು ಹೊಂದಬಹುದು. ವಿಶೇಷವಾಗಿ ಏನಾಗ್ತಾ ಇದೆ ಇವತ್ತೊಂದು ದಿನ, ಆರ್ಥಿಕ ವ್ಯವಸ್ಥೆ, ಒಳ್ಳೆಯ ಉದ್ಯೋಗ ಇದೆ, ಹಣ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ಸೊ ಒಳ್ಳೆ ನಾಲೆಜ್ ಇದೆ, ಎಜುಕೇಷನ್ ಇದೆ, ಸಂಪಾದನೆ ಮಾಡಲಿಕ್ಕೆ ದಾರಿ ಸಿಗ್ತಾ ಇಲ್ಲ. ಒಳ್ಳೆ ರೀತಿಯಲ್ಲಿ ಪ್ರಗತಿ ಹಾಕಿ ವ್ಯವಹಾರ ಮಾಡಬೇಕು, ಬಂಡವಾಳವನ್ನು ತೆಗಿಬೇಕು, ಬಂಡವಾಳ ಹಾಕಬೇಕು, ಬಂಡವಾಳ ಸಿಗ್ತಾ ಇಲ್ಲ. ಹೀಗೆ ನಾನಾ ರೀತಿಯಾದಂತಹ ಗೊಂದಲಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು. ನೋಡಿ, ಈ ಸಮಸ್ಯೆಗಳಿಗೆ ಮೂಲ ಅವರ ಜನ್ಮ ಜಾತಕನೂ ಕೂಡ ಕಾರಣವಾಗಿರ್ತದೆ. ಜನ್ಮ ಜಾತಕ ಶೋಧನೆ ಮಾಡಿದಾಗ ಆ ಭಾವಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಗ್ರಹಗಳು ಬಾಧೆಗೆ ಒಳಗಾಗಿದ್ದಾವೆ, ಆ ಗ್ರಹಗಳ ಬಾಧೆಗೆ ಯಾವ ರೀತಿ ಪರಿಹಾರಗಳು, ಇವೆಲ್ಲವೂ ಸಹವೂ ಕೂಡ ಇನ್ಕ್ಲೂಡಿಂಗ್ ಆಗ್ತದೆ. ಅವು ಎಲ್ಲದಕ್ಕೂ ಮೀರಿ ದೈವ ಅಂತಕ್ಕಂಥದ್ದು ಇದೆಯಲ್ಲ, ದೇವರು ಅಂತಕ್ಕಂಥದ್ದಿದಲ್ಲ. ಸೊ ಆ ದೇವರ ವ್ಯವಸ್ಥೆಯಲ್ಲಿ ಯಾವ ರೀತಿ ಪರಿಹಾರ, ಸುಲಭವಾದಂತಹ ಯಾವ ಪರಿಹಾರಗಳು. ಇವತ್ತು ಎಷ್ಟೋ ಜನಗಳು ಕಷ್ಟದಲ್ಲಿದ್ದಾರೆ. ಆ ಕಷ್ಟದಿಂದ ಹೊರಬರೋಕ್ಕಾಗದೆ ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ ಪ್ರತಿನಿತ್ಯ. ಬಟ್ ಆದರೂ ಅವ್ರು ಇವತ್ತಿಗೂ ಕೂಡ ಅವ್ರ ಕಷ್ಟ ಕರಗ್ತಾ ಇಲ್ಲ, ಅವರ ನೋವು ವ್ಯವಸ್ಥೆ ನಾಶ ಆಗಿಲ್ಲ. ಸೊ ಹಾಗಾದರೆ ಏನು ಮಾಡಬೇಕು ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಇವತ್ತೊಂದು ದಿನ ಸಂಕಷ್ಟ ಕೊಡುವಂಥವನು ಎಲ್ಲರ ದೃಷ್ಟಿಯಲ್ಲಿ ಏನಾಗ್ತದೆ, ಶನಿ ಪರಮಾತ್ಮ ಸಂಕಷ್ಟ ಕೊಡ್ತಾನೆ, ಪರಮಾತ್ಮನೇ ಕಷ್ಟ ಕೊಡೋದು ಅನ್ನುವಂಥದ್ದು. ಪರಮಾತ್ಮ ಯಾವತ್ತೂ ಕೂಡ ಕಷ್ಟ ಕೊಡಲ್ಲ. ಅವನು ಕರ್ಮಾಧಿಪತಿಯಾಗಿದ್ದು, ನೀನು ಕೆಟ್ಟದ್ದನ್ನು ಮಾಡಿದ್ರೆ ಅಷ್ಟೇ ನಿನಗೆ ಕಷ್ಟವನ್ನು ಕೊಡುವಂಥವನಾಗಿರ್ತಾನೆ. ಅದು ನೀನು ಎಷ್ಟು ಕೆಟ್ಟದ್ದು ಮಾಡಿದ್ದೆ ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿರ್ತಾನೆ ಹೊರತು ಮತ್ತೆ ಅದರ ಎಳ್ಳು ಕಡ್ಡಿಯಷ್ಟು ಹೆಚ್ಚಿಗೆ ನಿನಗೆ ಕೊಟ್ಟಿರಲ್ಲ. ಆಮೇಲೆ ಇವತ್ತು ನಿಮಗೆ ಕಷ್ಟ ಬರ್ತಾ ಇದೆ ಅಂತಂದರೆ, ಪ್ರತಿದಿನ ನೋವು ಅನುಭವಿಸ್ತಾ ಇದ್ದೀರಾ, ಮನೆಗೆ ಹೋದರೆ ನೆಮ್ಮದಿ ಇಲ್ಲ, ಮನೆಯಲ್ಲಿ ಒಂದು ನಗುಮುಖ ಇಲ್ಲ, ಒಂದು ಉಲ್ಲಾಸ ಇಲ್ಲ, ಪ್ರತಿಯೊಂದು ರೀತಿಯಲ್ಲೂ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ. ನಿಮ್ಮ ಮಕ್ಕಳೇ ನಿಮಗೆ ಮಾತು ಕೇಳ್ತಾ ಇಲ್ಲ, ಈ ಥರ ಎಲ್ಲ ಥರದ ಕಷ್ಟಗಳನ್ನು ನೀವು ಅನುಭವಿಸ್ತಾನೇ ಇದ್ದೀರಾ. ಬಟ್ ಯಾವ ರೀತಿಯಿಂದನೂ ಸಾಲ್ವ್ ಆಗ್ತಾ ಇಲ್ಲ. ಇಂತೆಲ್ಲ ಕಷ್ಟ ನನಗೇ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ನೀವು ಹಾಕ್ಕೊಂಡಿರ್ತೀರಲ್ಲ, ಇಲ್ಲಿ ನೀವು ಸೂಕ್ಷ್ಮ ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ನೀವು ಆ ಕಷ್ಟ ಸಹಿಸುವುದರಿಂದನೇ ಭಗವಂತ ನಿಮಗೆ ಆ ಕಷ್ಟ ಕೊಟ್ಟಿರ್ಲಿಕ್ಕೆ ಸಾಧ್ಯ. ಸಹಿಸಲಾರದಂತಹ ಶಕ್ತಿ ನಿಮ್ಮಲ್ಲಿಲ್ಲ ಅಂದರೆ ಅದು ಕೊಡೋದೇ ಇಲ್ಲ ಭಗವಂತ. ವಿಪರ್ಯಾಸ ಹೇಗಿದೆ.
ಇಂತಹ ಸಂಕಷ್ಟಗಳಿದ್ದರೂ ಕೂಡ ಸುಲಭವಾದ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಬೋದು ವೀಕ್ಷಕರೇ. ಏನಪ್ಪ ಪರಿಹಾರಗಳು ನೋಡಿ, ವಿಶೇಷವಾಗಿ ಶನೇಶ್ವರ ಸ್ವಾಮಿ ಆಂಜನೇಯನಿಗೆ ಶರಣಾದಂಥವು. ಆಂಜನೇಯನ ಅನುಗ್ರಹ ಯಾರಿಗಿರುತ್ತೆ ಅವರಿಗೆ ಕಷ್ಟ ಅಂತಕ್ಕಂಥದ್ದು ಬಹಳ ಕಡಿಮೆ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳಿಗೆ ಜನಗಳು ಹೋಗೋದು ಸಹಜ. ಜೊತೆಗೆ ಆ ಪರಮಾತ್ಮನಿಗೆ ವೀಳ್ಯದೆಲೆ ಹಾರ ಅಥವಾ ಪಂಚಾಮೃತ ಅಭಿಷೇಕ, ನಾನಾ ಥರದ ಕುಂಕುಮಾರ್ಚನೆ, ನಾನಾ ಥರ ಸೇವೆಗಳನ್ನು ಮಾಡೋದು ಸಹಜ. ಆದರೆ ಈ ಪರಮಾತ್ಮನಿಂದ ಅನುಗ್ರಹ ತಗೊಂಡು ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಹೇಗೆ? ಬಹಳ ಅದ್ಭುತವಾದಂತಹ ತಂತ್ರ ಇದೆ ನೋಡಿ. ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಲಿಕ್ಕೂ ಮುನ್ನ ಅವನ ಪಾದದಲ್ಲಿ ಒಂದು ಕಂಬ ಅಂತ ಹೇಳ್ತೀವಿ. ಆ ಒಂದು ಪಾದ ಸ್ಥಳದಲ್ಲಿ ವಿಶೇಷವಾಗಿ ಆಂಜನೇಯನಿಗೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಪಾದಕ್ಕೆ ನೋಡಿ. ಪರಿಹಾರ ಕ್ರಮ, ಆಂಜನೇಯನ ಅನುಗ್ರಹ ಪಡೆಯುವಂತಹ ದಾರಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ವಿಶೇಷವಾಗಿ ಆ ಒಂದು ಪಾದಕ್ಕೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಆ ಪಾದಕ್ಕೆ ಎರಡೂ ಕೈಯನ್ನು ನಮಸ್ಕರಿಸಿ ನಿಮ್ಮ ಹಣೆಯನ್ನು ಆ ಪಾದಕ್ಕೆ ಹೊತ್ತು, ಆಯಿತಾ? ಸೊ ಈ ರೀತಿಯಾಗಿ ಮಾಡಿದ ನಂತರ ಪರಮಾತ್ಮನ ದರ್ಶನಕ್ಕೆ ಒಳಗಾಗಿ ನೀವು ಅವನಿಗೆ ಏನೇನೂ ಕೊಡಲಿಕ್ಕೆ ಹೋಗಬೇಡಿ. ನಿಸ್ವಾರ್ಥ ಭಾವದಿಂದ, ನಿಷ್ಕಲ್ಮಶ ಮನಸ್ಥಿತಿಯಿಂದ, ಏಕಾಗ್ರಚಿತ್ತರಾಗಿ ಶ್ರದ್ಧಾಭಕ್ತಿಯಿಂದ ಆ ಪರಮಾತ್ಮನಿಗೆ ಬಾಳೆಹಣ್ಣನ್ನು ಸಮರ್ಪಣೆಯನ್ನು ಮಾಡಿ. ಬೇರೆ ಏನು ಸಹ ಸಮರ್ಪಣೆ ಮಾಡೋಕ್ಕೆ ಹೋಗಬೇಡಿ. ಬಾಳೆಹಣ್ಣನ್ನು ನೋಡಿ, ಪಾದಕ್ಕೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಒಳಗೋಗಿ ಪರಮಾತ್ಮನಿಗೆ ಬಾಳೆಹಣ್ಣನ್ನು ಸಮರ್ಪಣೆಯನ್ನು ಮಾಡಿ. ಬಹಳ ಸುಲಭವಾದಂಥ ತಂತ್ರ. ಸರಿಯಾದ ರೀತಿಯಲ್ಲಿ ವಿಶೇಷವಾಗಿ ಇದನ್ನು ಮಂಗಳವಾರ ಶನಿವಾರ ಸರಿಯಾದ ರೀತಿಯಲ್ಲಿ ಒಂದು 5 ವಾರ ನೀವು ಇದನ್ನು ಪಾಲನೆ ಮಾಡಿ ನೋಡಿ. ನಿಮ್ಮ ಕಷ್ಟಗಳೆಲ್ಲ ಮಂಜಿನ ಹಾಗೆ ಕರಗಿ ಭಗವಂತ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆ ಸಿಕ್ಕಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗಿ ನೀವು ಶುಭವನ್ನು ನೋಡ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರೋ ಈ ಒಂದು ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಎಂತಹ ಸಂಕಷ್ಟಗಳಿದ್ದರೂ ಕೂಡ, ಬಗೆಹರಲಾರದಂತಹ ತೊಂದರೆಗಳಿದ್ದರೂ ಕೂಡ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.